ಹಾಯ್ ಹಲೋ ಎಲ್ಲ ನನ್ನ ಸಮಸ್ತ ಕರ್ನಾಟಕ ಜನತೆಗೆ ನಾನು ನಿಮ್ಮ ಪ್ರೀತಿಯ ಪ್ರವೀಣ್ ಕನ್ನಡಿಗ ಮಾಡುವ ನಮಸ್ಕಾರಗಳು. ಸೊ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ವಿಸಿಟ್ ಮಾಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಗಂಟೆ ಹೊಡೆಯೋದು ಮಾತ್ರ ಮರಿಬೇಡಿ. ಸೊ ಇವತ್ತು ನಾನು ಮಾಡ್ತೀನಿ ನನ್ನ ಚಾನಲಲ್ಲಿ ಗೋಬಿ ಮಸಾಲ. ಸೊ ಲೋಕಲ್ ಹೋಟೆಲಲ್ಲಿ ಯಾವ ಥರ ಗೋಬಿ ಮಸಾಲ ಮಾಡ್ತಾರೆ ಅಂತ ಸೊ ಇವಾಗ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಬನ್ನಿ. ಸೊ ಇವಾಗ ನಾನು ಮೊದಲೇ ಮಾಡ್ತಿರೋದು 2 kg ವಾಟ್ರಲ್ಲಿ ನಿಮಗೆ ಮಾಡ್ತಿರೋದು ನಾನು. ಸೊ ಇವಾಗ ನಾನು 200 ಗ್ರಾಮ್ ಆಯಿಲ್ ಹಾಕೊಂಡು ಅದ ನಂತರ ಇವಾಗ ನಾನು ಕಸ್ತೂರಿ ಮೆಂತ್ಯ ಹಾಕೊತಿದ್ದೀನಿ. ಸೊ ಕಸ್ತೂರಿ ಮೆಂತ್ಯ ಹಾಕೊಂಡ ನಂತರ ಸ್ವಲ್ಪ ಅದನ್ನು ಲೈಟ್ ಕಲರಲ್ಲಿ ಸ್ವಲ್ಪ ನಾನು ಅದನ್ನ ರೋಸ್ಟ್ ಮಾಡ್ಕೊಬೇಕಾಗುತ್ತೆ. ಸೊ ಆಗ್ತಿದೆ. ಸೊ ಇವಾಗ ನಿಧಾನಕ್ಕೆ ಅದು ರೋಸ್ಟ್ ಆಗುತ್ತೆ. ಸೊ ನೀವು ಗ್ಯಾಸ್ನ ಜಾಸ್ತಿ ಜೋರಾಗಿ ಇಟ್ಕೊಂಬೇಡಿ, ಲೋ ಫ್ಲೇವರಲ್ಲಿ ಇಟ್ಕೊಂಡ್ರೆ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇವಾಗ ನಾನು ಹಾಕೊತೀನಿ ನಿಮಗೆ ಆನಿಯನ್ ಮತ್ತು ಕ್ಯಾಪ್ಸಿಕಮ್. ಸೊ ಜಾಸ್ತಿ ವೆಜಿಟೇಬಲ್ಸ್ ಎಲ್ಲ ಜಾಸ್ತಿ ಹಾಕೊಬೇಡಿ, ಲೈಟಾಗಿ ಹಾಕೊಳ್ಳಿ, ಯಾಕೆಂದರೆ ನಿಮಗೆ ಅದು ವೆಜಿಟೇಬಲ್ ಥರ ಇರಬಾರ್ದು, ನಿಮಗೆ ಒಂಥರ ಗ್ರೇವಿ ಥರ ಇರಬೇಕು. ಸೊ ಅದಕ್ಕಾಗಿ ನಾನು ಇವಾಗ ಲೈಟಾಗಿ ಹಾಕೊತ ಇದ್ದೀನಿ. ಒಂದು 200 ಗ್ರಾಮ್ ಹಾಕೊಂಡ್ರೆ ಸಾಕು, 2 ಸೇರಿ. ನೋಡಿ ಇದು ಸ್ವಲ್ಪ ಲೈಟಾಗಿ ಆರೆಂಜ್ ಕಲರ್ ಮಾಡ್ಕೊಳ್ಳಿ ಸಾಕು, ಜಾಸ್ತಿ ಬೇಡ. ಇವಾಗ ನಾನು ಹಾಕೊತ ಇದ್ದೀನಿ ಚಿಲ್ಲಿ ಪೇಸ್ಟು ಅಷ್ಟೇ. ನೀವು ಸ್ವಲ್ಪ ವಾಟರ್ ಕಂಟೆಸ್ಟೆಂಟ್ ಸ್ವಲ್ಪ ಜಾಸ್ತಿ ಹಾಕಿ. ಓಕೆ, ಫೈನಲಿ ಚಿಲ್ಲಿ ಪೇಸ್ಟ್ ಹಾಕಾಯಿತು. ಸೊ ನಂತರ ಇವಾಗ ಚಿಲ್ಲಿ ಪೇಸ್ಟ್ ಹಾಕಿರೋದು ಸ್ವಲ್ಪ ಅದು ಹಸಿ ಸ್ಮೆಲ್ ಹೋಗಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಅದನ್ನ ನೀಟಾಗಿ ರೋಸ್ಟ್ ಮಾಡಿ. ಅದಾದ ನಂತರ ನಾನು 200 ಗ್ರಾಮು ನಿಮಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊತ ಇದ್ದೀನಿ. ಸೊ ನಾನೇ ಹೋಮ್ಮೇಡ್ ಮಾಡೋದು ಮನೇಲಿ. ಸೊ ಯಾವುದೂ ಕೂಡ ನಾನು ಆಚೆ ಕಡೆ ತರಿಸಾಕಲ್ಲ, ರೆಡಿಮೇಡ್ ಯಾವುದೂ ಇರೋಲ್ಲ, ಪ್ರತಿಯೊಂದು ನಾನೇ ಮಾಡಿ ಇದು ಮೇಕ್ ಮಾಡಿ ಹಾಕೋದು. ಸೊ ತುಂಬ ಚೆನ್ನಾಗಿ ಬರ್ತಾಯಿದೆ ನೋಡಿ, ಸ್ಮೆಲ್ಲು ಎಷ್ಟು ಚೆನ್ನಾಗಿ ಬರ್ತೈತೆ. ಹಾಯ್ ಫ್ರೆಂಡ್ಸ್, ಎಲ್ಲ ಚೆನ್ನಾಗಿದ್ದೀರಾ? ನೋಡಿ ಎಷ್ಟು ಚೆನ್ನಾಗಿ ಬರ್ತೈತೆ. ಇವಾಗ ಅಲ್ಲಿ ಬರ್ತಿದೆಯಲ್ಲ ನಿಮಗೆ ಗ್ರೀನ್ ಕಲರು. ಸೊ ಅದು ನಿಮಗೆ ಫೈನಲ್ ಫುಲ್ಲು ಚೇಂಜ್ ಆಗುತ್ತೆ, ಗ್ರೀನ್ ಇರೋದು ಫುಲ್ ರೆಡ್ ಆಗುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ ಲೋಕಲ್ ಮಾಡೋಷ್ಟು ನಮ್ಮದು ಸ್ಟೈಲು. ಸೊ ಏನು ಹಾಕ್ತಿದ್ದೀನಿ ನಾನು ಒಂದು 200 ml ಸೋಯಾ ಸಾಸ್ ಹಾಕ್ತಿದ್ದೀನಿ. ಹಾಗೆ ನಾನು ತೊಗೊಂಡಿದ್ದೀನಿ ಇವಾಗ ಗ್ರೀನ್ ಚಿಲ್ಲಿ ಪೇಸ್ಟ್, ಲೋಕಲ್ ಚಿಲ್ಲಿ ಪೇಸ್ಟ್ ಹಾಕ್ತಿದ್ದೀನಿ. ಸೊ ನಾನು ಮೊದಲು ಕೂಡ ಚಿಲ್ಲಿ ಪೇಸ್ಟ್ ಹಾಕಿದ್ದೆ, ಮತ್ತು ಇವಾಗ ಕೂಡ ಚಿಲ್ಲಿ ಪೇಸ್ಟ್ ಹಾಕಿದ್ದೀನಿ. ಸೊ ಅದು ನಿಮಗೆ ಬ್ಯಾಲೆನ್ಸ್ ಅಲ್ಲ ಅಂತ ನಾನು ಇವಾಗ ಟೊಮೊಟೊ ಕೆಚಪ್ ಹಾಕುತ್ತಿದ್ದೀನಿ. 1 kg ಟೊಮೊಟೊ ಕೆಚಪ್ ಹಾಕೊಳ್ಳೇಬೇಕು ನಿಮಗೆ, 2 kg ನೀವು, ಯಾಕೆ ನಿಮಗೆ ಸ್ಪೈಸಿ ಎಲ್ಲ ಬ್ಯಾಲೆನ್ಸ್ ಆಗಬೇಕು, ಅದಕ್ಕೋಸ್ಕರ. ಸೊ ನಂತರ ಚೆನ್ನಾಗಿ ತೆಗೆಸ್ಬಿಟ್ಟು ಚೆನ್ನಾಗಿ ಬೇಯಿಸ್ಬೇಕು ಅದನ್ನು. ಅದಾದ ನಂತರ ನಾನೀಗ 2 ಲೀಟ್ರು ವಾಟರ್ ಹಾಕೊತಿದ್ದೀನಿ. ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕಲರ್. ಸೊ ಇವಾಗ ನಾನು ಹಾಕೊತಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸಾಲ್ಟ್. ನಾನು ಇವಾಗ ನನ್ನ ಕೈಯಿಂದ 3 ಸ್ಪೂನ್ ಹಾಕಿದ್ದೀನಿ. ಸೊ ನೀವು ನೋಡ್ಕೊಂಡು ರುಚಿ ತಕ್ಕಂಗೆ ನಿಮ್ಗೆ ಹಾಕೊಬೋದು. ಹಾಗೆ ಅದರ ನಂತರ ನಾನು ಸ್ವಲ್ಪ ಆರೋಮೆಟಿಕ್ ಪೌಡರ್ ಹಾಕ್ಕೊಂಡಿದ್ದೀನಿ. ಸೊ ಜಾಸ್ತಿ ಎಲ್ಲ ನೀವು ಬಳಸಬೇಡಿ, ಸ್ವಲ್ಪ ನೀವು ರುಚಿಗೆ ತಕ್ಕಷ್ಟು ಹಾಕೊಂಡ್ರೆ ಓಕೆ. ಯಾಕಂದ್ರೆ ಚೈನೀಸ್ ಫುಡ್ಡಲ್ಲಿ ಕಂಪಲ್ಸರಿ ಅದನ್ನು ಹಾಕಲೇಬೇಕು, ಆವಾಗಲೇ ಟೇಸ್ಟ್ ಬರೋದು. ಸೊ ಅದ ನಂತರ ನಾನು ಇವಾಗ ಕಾರ್ನ್ಫ್ಲವರ್ ಮತ್ತು ಸ್ವಲ್ಪ ಆರೆಂಜ್ ಕಲರ್ ಮಿಕ್ಸ್ ಮಾಡಿ ಥಿಕ್ನೆಸ್ ಬರಲಿ ಅಂತ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಸೊ ಒಂದು 5 ಮಿನಿಟ್ಸ್ ಬಿಟ್ಟು ನೋಡಿದ್ರೆ ಅದು ತುಂಬ ಚೆನ್ನಾಗಿ ನೀಟಾಗಿ ಬಂದಿರುತ್ತೆ ಥಿಕ್ನೆಸ್ಸು. ಸೊ ನಿಮ್ಗೆ ಯಾವಾಗ ನೋಡಿರಲ್ಲ ಒಂಥರ ಗ್ರೇ ಕಲರ್ ಇತ್ತು. ಸೊ ನೋಡಿ ಫೈನಲಿ ಯಾವ ಥರ ಬಂದಿದೆ ಕಲರಲ್ಲಿ ಏನಲ್ಲಿ. ಇದೊಂದು 5 ನಿಮಿಷ ಚೆನ್ನಾಗಿ ಕುದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಸೊ ಇವಾಗ ನಾನು ಫೈನಲಿ ಇವಾಗ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು. ಓಕೆ, ಸೊ ಇವಾಗ ನೋಡಿ ಫ್ರೆಂಡ್ಸ್ ಯಾವ ಥರ ಅದು ಚೆನ್ನಾಗಿ ಬೆಂದ ಮೇಲೆ 5 ನಿಮಿಷ ಯಾವ ಥರ ಕಲರ್ ಚೇಂಜ್ ಆಗುತ್ತೆ. ಇವಾಗ ಒಂಥರ ಆರೆಂಜ್ ಕಲರ್ ಇದೆಯಲ್ಲ. ಸೊ ಲಾಸ್ಟಲ್ಲಿ ನೋಡಿ ತುಂಬ ಎಷ್ಟು ಚೆನ್ನಾಗಿ ಒಂಥರ ಬ್ಲಾಕ್ ಪಿಂಕ್ ಕಲರ್ ಬರುತ್ತೆ. ಸೊ ಬ್ಲ್ಯಾಕ್ ರೆಡ್ ಬ್ಲಡ್ ಯಾವ ಥರ ಇರುತ್ತೆ, ಸೊ ಆ ಕಲರ್ ಬರುತ್ತೆ. ಸೊ ಆ ಕಲರ್ ಬಂದರೆ ಅದು ನಿಮಗೆ ಪೂರ್ತಿ ರೆಡಿ ಆಗಿದೆ ಅಂತ ಅರ್ಥ. ಸೊ ನೋಡಿ ಇವಾಗ ಯಾವ ಥರ ಬಂದಿದೆ ಅಂತ. ಓಕೆ ಫ್ರೆಂಡ್ಸ್, ನಾನು ಮತ್ತೆ ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಸೊ ಈ ಥರ ಏನಾದ್ರು ಮತ್ತೆ ನಿಮಗೆ ರೆಸಿಪಿ ಬೇಕಿದ್ರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನೋಡಿರಿ. ಇದು ನೋಡಿ ಯಾವ ಥರ ಬಂದಿದೆ ಫೈನಲ್. ಥ್ಯಾಂಕ್ ಯು ಸೊ ಮಚ್ ಗಾಯ್ಸ್, ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ.